ಈ ರಕ್ತದ ಒತ್ತಡ ಎಷ್ಟಿರಬೇಕು? ಇದು ನಾರ್ಮಲ್ ಆಗಿ 120/80 ಇರುತ್ತೆ ಅಂತ ಹೇಳಿದರೆ ಇದು ಅಮೇರಿಕನ್ ಸ್ಟ್ಯಾಂಡರ್ಡ್ ಸ್ನೇಹಿತರೆ. ಇದು ನಮ್ಮ ದೇಶದಲ್ಲಿ ಬಹಳಷ್ಟು ಜನರ ಮೇಲೆ ಪ್ರಯೋಗ ಮಾಡಿ ಇದು ನಮಗೆ ಇದು ನಾರ್ಮಲ್ ಆಗಿ ಈ ಒಂದು ಹವಾಮಾನಕ್ಕೆ, ಈ ಒಂದು ಪ್ರದೇಶಕ್ಕೆ ಇಷ್ಟಿದೆ ಅಂತ ನಾವು ಇನ್ನೂವರೆಗೂ ರಿಸರ್ಚ್ ಮಾಡಿಲ್ಲ. ಇದ್ರ ಬಗ್ಗೆ ನಮಗೆ ಬಹಳಷ್ಟು ಅರಿವಿಲ್ಲ. ಅದನ್ನು ಸಹಿತ 120/80 ನಾರ್ಮಲ್ ಅಂತ ತಗೊಳ್ತೀವಿ. ಇದನ್ನು ಬಿಟ್ಟು ಯಾವುದೇ ಒಂದು ಬಿ ಪಿ ಆಯಿತು ಅಂದರೆ 140/80, 150/90 ಹೀಗೇನಾದ್ರು ಬಂತು ಅಂತ ಹೇಳಿದರೆ ಇದು ರಕ್ತದ ಒತ್ತಡ ಜಾಸ್ತಿ ಆಗಿದೆ ಅಂತ ಡಾಕ್ಟರ್ಗಳು ಹೇಳ್ತಾರೆ ಮತ್ತು ಎಲ್ಲರ ಒಂದು ನಂಬಿಕೆಯೂ ಕೂಡ. ಸೊ ಆದರೆ ಈ ರಕ್ತದ ಒತ್ತಡ ಕೆಲವೊಂದು ಸಮಯದಲ್ಲಿ ಪರಿಸ್ಥಿತಿಗೆ ಅನುಗುಣವಾಗಿ ಜಾಸ್ತಿ ಆಗಿರುತ್ತೆ ಸ್ನೇಹಿತರೆ. ಅಂತ ಹೇಳಿದರೆ ನಾವು ಈಗ ಯಾವುದೋ ಒಂದು ಟೆನ್ಷನಲ್ಲಿರ್ತೀವಿ, ಯಾವುದೋ ಒಂದು ವಸ್ತು ಕಳೆದು ಹೋಗಿರುತ್ತೆ, ಯಾರೋ ಒಬ್ಬರು ಮನೆಯಲ್ಲಿ ತೀರ್ಕೊಂಡಿರ್ತಾರೆ, ಯಾವುದೇ ಒಂದು ಒತ್ತಡಗಳಿಂದ ನಾವೇನಾದ್ರು ಗ್ರಸಿತರಾಗಿದ್ವಿ ಅಂತ ಹೇಳಿದರೆ ರಕ್ತದ ಒತ್ತಡ ಜಾಸ್ತಿ ಆಗೋದು ಸರ್ವೇಸಾಮಾನ್ಯ ಸ್ನೇಹಿತರೆ. ಆ ಒಂದು ಪರಿಸ್ಥಿತಿಯಿಂದ ನೀವು ಹೊರಗೆ ಬಂದ್ರಿ ಅಂತ ಹೇಳಿದರೆ ಅದು ತನ್ನಷ್ಟಕ್ಕೆ ತಾನೇ ಕಡಿಮೆಯಾಗಿ ದೇಹದ ರಕ್ತದ ಒತ್ತಡ ನಾರ್ಮಲ್ಗೆ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಅದಕ್ಕೆ ಎಂಗ್ಸೈಟಿ ಇಂಡ್ಯೂಸ್ಡ್ ಹೈ ಬ್ಲಡ್ ಪ್ರೆಷರ್ ಅಂತಲೂ ನಾವು ಹೇಳ್ತೀವಿ. ಸೊ